ನಿನ್ನೆ 28ನೇ ತಾರೀಕು ಶನಿವಾರ ರಸಸಂಜೆ ಕಾರ್ಯಕ್ರಮ ಇತ್ತು. ಎಲ್ಲ ಹೋಮ ಹವನಗಳೆಲ್ಲ ಮುಗಿದ್ವಿ. ಸಾಕಷ್ಟು ಜನ ಸೇರಿದ್ರು. ಮಳೆನೂ ಸಹ ರಾತ್ರಿ 10:30 ಬಂತು. ಸ್ವಲ್ಪ ಅಡಚಣೆ ಉಂಟಾಯ್ತು. ಆದ್ರೆ ನಾವು ಊಟದ ವ್ಯವಸ್ಥೆ ಎಲ್ಲ ಸಾಕಷ್ಟು 3-4 ಸಾವಿರ ಜನ ರಾತ್ರಿ ಶನಿವಾರ ದಿವಸ ನೈಟ್ ಬಂದಿದ್ರು. ಇವತ್ತು ಮಾರ್ನಿಂಗು ಮಳೆ ವಾತಾವರಣ ಸ್ವಲ್ಪ ಕಮ್ಮಿ ಇದೆ. ಜನಸಂಖ್ಯೆಗಳು ಸಹ ಭಕ್ತಾದಿಗಳು ಜಾಸ್ತಿ ಜನ ಬರ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಚೆನ್ನಾಗಿ ನಡೀತಾ ಇದೆ. ಕಾರ್ಯಕ್ರಮಗಳು ಸಹ ನಡೀತಾ ಇದೆ ಚೆನ್ನಾಗಿ. ಇದು 13ನೇ ವರ್ಷದ ವಾರ್ಷಿಕೋತ್ಸವ. ಏನ್ ಇವತ್ತು ನಾವೊಂದು 12,000 ಜನಕ್ಕೆ ಅನ್ನ ರೆಡಿ ಮಾಡ್ಸಿದೀವಿ. ಸಂಜೆವರೆಗೂ ಅದು ಒಂದು 12-13 ಸಾವಿರ ಜನ ಸೇರ್ಬೋದು ಅಂತ. ಅಭಿವೃದ್ಧಿ ದೇವಸ್ಥಾನದ ಬಗ್ಗೆ ನಾವೆಲ್ಲ ಚೌಟ್ರಿ ಮಾಡಿದೀವಿ. ಬಡ ಜನಗಳಿಗೆ ಅತ್ಯಂತ ಒಂದು 15 ಸಾವಿರ 20 ಸಾವಿರ ರೂಪಾಯಿದಲ್ಲಿ ಚೌಟ್ರಿ ಮದುವೆ ವ್ಯವಸ್ಥೆ ಮಾಡ್ಕೊಡ್ತಾ ಇದೀವಿ. ರೂಮ್ ಒಂದು 8 ರೂಮ್ಗಳು ವ್ಯವಸ್ಥೆ ಇದೆ. ಬೋರಿನ ವ್ಯವಸ್ಥೆ ಎಲ್ಲ ಇದೆ. ನೀರಿನ ವ್ಯವಸ್ಥೆ ಎಲ್ಲ ಇದೆ. ಗಣ್ಯರು ಇನ್ನು ಬರ್ತಾ ಇದ್ದಾರೆ. ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಎಲ್ಲ ಬಂದಿದ್ದಾರೆ. ಮತ್ತೆ MLA ಅವರು ಹಾಲಿ MLA ಅವರೆಲ್ಲ ಹೊರಗಡೆ ವೈಯಕ್ತಿಕ ಕೆಲಸ ಇರೋದ್ರಿಂದ ಅವತ್ತು ಔಟ್ ಆಫ್ ಸ್ಟೇಷನ್ ಇದ್ದಾರೆ ಅಂತ ಗೊತ್ತಾಯ್ತು. ಇತ್ಯಾದಿಗಳಿಗೂ ನಾವೇನ್ ಹೇಳ್ತಾ ಇದ್ದೀವಿ, ಗೂಬೆಕಲ್ಲಮ್ಮ ದೇವಿ ಸಕಲ ಎಲ್ಲಾ ಜೀವಿಗಳಿಗೂ ಒಳ್ಳೆ ಮಳೆ ಬೆಳೆ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಆಯಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡ್ಲಿ ಅಂತ ಎಲ್ಲಾನು ಕೇಳ್ಕೊತಾ ಇದ್ವಿ. 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ನಾವು ಕೂಡ ಇವತ್ತು ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊದಲು ಒಂದು ಸಣ್ಣದೊಂದು ಗರ್ಭಗುಡಿ ಇತ್ತು. ಇವತ್ತು ಆ ಭಕ್ತಿ ಜಾಸ್ತಿ ಆಗಿ, ಜನಗಳಲ್ಲಿ ಭಕ್ತಿ ಜಾಸ್ತಿ ಆಗಿ ಇವತ್ತು ಈ ಮಠ ದೊಡ್ಡ ಬೃಹದಾಕಾರವಾಗಿ ದೇವಸ್ಥಾನ ಬೆಳೀತಾ ಇದೆ. ಅದೇ ರೀತಿಯಾಗಿ ಭಕ್ತರು ಕೂಡ ಮೊದಲು ಒಂದು 500 ಜನ 600 ಜನ ಆಗ್ತಾ ಇದ್ರು. ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ 20,000 ಜನ ಸೇರುವಂತ ಮೂಮೆಂಟ್ ಇದೆ. ಭಕ್ತಾದಿಗಳಿಗೆ ಇದೊಂದು ನೆಲೆ. ಹಾಗಾಗಿ ಇದು ಶಕ್ತಿ ದೇವತೆ ಅಂತ ಹೇಳೋದು. ಇದು ಗೂಬೆಕಲ್ಲಮ್ಮ ಅಂದ್ರೆ ಒಂದು ಲಕ್ಷ್ಮೀ ದೇವತೆ ಅಂತ, ಲಕ್ಷ್ಮಿಗೆ ಸಂಬಂಧಪಟ್ಟಂತ ದೇವಸ್ಥಾನ. ಹಾಗಾಗಿ ಎಲ್ಲರೂ ಕೂಡ ಭಕ್ತರು ಪ್ರತಿಯೊಂದು ಅವರು ಕೂಡ ಈ ತಾಯಿಯಿಂದ ಒಳ್ಳೇದಾಗಿದೆ. ಆ ಒಳ್ಳೇದಾಗ್ತಾ ಇರೋದ್ರಿಂದ ಏನ್ ಮಾಡ್ತಾ ಇದ್ದಾರೆ, ಜನ ಭಕ್ತರು ಪ್ರತಿ ವರ್ಷ ಉತ್ಸವಕ್ಕೆ ಜಾಸ್ತಿ ಆಗ್ತಾ ಇದೆ. ನಾವು ಈ ಗೂಬೆಕಲ್ಲಮ್ಮ ಟ್ರಸ್ಟ್ ಯಾವುದೇ ರಾಜಕೀಯನೇ ನಾವು ಟಚ್ ಮಾಡ್ಕೊಂಡಿಲ್ಲ. ನಾವು ಅವತ್ತಿಂದನೂ ಕೂಡ ರಾಜಕೀಯ ಬಳಸ್ಕೊಳ್ಳೋದು ಇಲ್ಲ. ನಾವು ತಾಳ್ಲಾರ್ದವ್ರು ಬಹಳ ಎಳಿಲಾರ್ದೆತ್ತು ಮಳೆ ಮೇಲೆ ಬೀಳ್ತು ಅಂತಾರಲ್ಲ, ಅದು ಮಾತಾಡ್ತಾರೆ. ಅದ್ರ ಬಗ್ಗೆ ಮಾತಾಡೋದು ಬೇಡ ನಾವು. ಯಾಕೆಂದ್ರೆ ನಾವೆಲ್ಲ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಬೆಳೆದಂತ ಜನ. ಅದನ್ನ ನಾವು ಪ್ರಸ್ತಾಪ ಮಾಡೋದು, ಯಾರು ಮಾತಾಡ್ತಾರೆ ನಾವು ಅದಕ್ಕೆ ಬೆಲೆನೂ ಕೊಡೋಲ್ಲ. ನಮ್ಮ ಹತ್ರ ಅದ್ರ ಪ್ರಸ್ತಾಪನೂ ಇಲ್ಲ. ನಾವು ಶುದ್ಧವಾಗಿದ್ದೀವಿ. ನಾವು ಕೈ ಶುದ್ಧವಾಗಿ ಮಾಡಿಕೊಂಡಿದೀವಿ. ಇವತ್ತು ಭಕ್ತರು ಕಾಸ್ತ ಏನು ಸದುಪಯೋಗ ಮಾಡ್ಬೇಕು ಅದನ್ನೇ ಮಾಡ್ತೀವಿ. ಅದನ್ನ ನಾವು ರಾಜಕೀಯ ನಾವು ಬೆಳೆಸ್ಕೊಳ್ಳೋದೇ ಇಲ್ಲ, ನಾವು ಹತ್ರಕ್ಕೂ ತಗೊಳೋದು ಇಲ್ಲ. ಎಲ್ಲರಿಗೂ ಕೂಡ ಇಲ್ಲಿ ಭೇದ ಭಾವ ಇಲ್ಲದೆ, ಯಾವುದೇ ಜಾತಿ ಮತ ಪಕ್ಷ ಭೇದ ಭಾವ ಇದ್ದರೆ ನಾವು ಎಲ್ಲಾನು ಕೂಡ ಪ್ರತಿ ವರ್ಷ ಇನ್ವೈಟ್ ಮಾಡ್ತೀವಿ. ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಾರೆ. ಅದ್ರಾಗ ಯಾಕೆ ಹೇಳೋ ಹೇಳ್ತಾರೆ, ಅದನ್ನ ನಾವು ತಲೆಯಲ್ಲಿ ಕೆಡ್ಸ್ಕೊಳ್ಳೋಣ ವಿಚಾರವಾಗಿ.